ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಸುರೇಶ್ ಮಾಡುವ ನಮಸ್ಕಾರ. ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಬೂತಾಯಿ ಪುಳಿಮುಂಚಿ ಹೇಗೆ ಮಾಡುವುದೆಂದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 1 kg ಬೂತಾಯಿ ಮೀನು, ಬ್ಯಾಡಗಿ ಮೆಣಸು 20, ಗುಂಟೂರು 4. ಒಂದು ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆಯಲ್ಲಿ ಬ್ಯಾಡಗಿ ಮೆಣಸನ್ನು ಹುರಿದು 2 ಸ್ಪೂನ್ ಕೊತ್ತಂಬರಿ ಕಾಳನ್ನು ಹುರಿದು 1/4 ಸ್ಪೂನು ಮೆಂತೆಯನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮಸಾಲೆಯನ್ನು ಇನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಹಸಿ ಜೀರಿಗೆ 1/2 ಸ್ಪೂನು, ಹುರಿದ ಸಾಸಿವೆ 1/4 ಸ್ಪೂನು, ಪೆಪ್ಪರ್ ಕಾಳು 1/2 ಸ್ಪೂನು, 6 ಎಸಳು ಬೆಳ್ಳುಳ್ಳಿ, ಲಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು, ಒಂದು ಸ್ಪೂನ್ ಅರಶಿನ. ಇದನ್ನೆಲ್ಲ ಸೇರಿಸಿ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡಿ ಮಸಾಲೆ ತಯಾರಿಸಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಹಸಿಮೆಣಸು, ನೀರುಳ್ಳಿ ಹಾಗೂ ಹಸಿ ಶುಂಠಿ. ಒಂದು ಮಣ್ಣಿನ ಪಾತ್ರೆಯಲ್ಲಿ, ಅಂದರೆ ತುಳುವಿನಲ್ಲಿ ಇದಕ್ಕೆ ಬಿಸಲೆ ಅಂತ ಹೇಳ್ತಾರೆ, ಈ ಬಿಸಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನೀರುಳ್ಳಿ, ಹಸಿಮೆಣಸು ಹಾಗೂ ಶುಂಠಿಯನ್ನು ಫ್ರೈ ಮಾಡಿ. ಇದೆಲ್ಲ ಫ್ರೈ ಆದ ಮೇಲೆ ನಾವು ಮಿಕ್ಸಿ ಮಾಡಿದ ಮಸಾಲೆಯನ್ನು ಇದಕ್ಕೆ ಹಾಕಿ 5 ನಿಮಿಷ ಎಣ್ಣೆಯಲ್ಲಿ ಮಸಾಲೆಯನ್ನು ಫ್ರೈ ಮಾಡಿ. ಮಣ್ಣಿನ ಪಾತ್ರೆಯಲ್ಲಿ, ಅಂದರೆ ಬಿಸಲೆಯಲ್ಲಿ ಮಾಡಿರುವ ಈ ಸಾಂಬಾರ್ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅನ್ನ, ಇಡ್ಲಿ, ಚಪಾತಿ, ದೋಸೆ ಎಲ್ಲ ಕಾಂಬಿನೇಷನ್ ಹೊಂದಿಕೊಳ್ಳುತ್ತೆ. ತುಂಬ ಹುಳಿ ಹುಳಿಯಾಗಿ, ಖಾರ ಖಾರವಾಗಿ ತಿನ್ನಲು ರುಚಿಯಾಗಿರುತ್ತೆ. ಸ್ವಲ್ಪ ಈ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಸೇರಿಸಿ, ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಬಹುದು. ತುಂಬ ತೆಳುವಾಗಿ ಮಾಡಿದರೆ ಚೆನ್ನಾಗಿರಲ್ಲ, ಸ್ವಲ್ಪ ದಪ್ಪವಾಗಿದ್ದರೆ ತಿನ್ನಲು ಟೇಸ್ಟಿಯಾಗಿರುತ್ತೆ. ಮಸಾಲೆ ಚೆನ್ನಾಗಿ ಕುದಿ ಬಂದ ನಂತರ ಮೀನನ್ನು ಸೇರಿಸಬೇಕು. ಏಕೆಂದರೆ ಮೀನು ಹುಡಿಯಾಗುವ ಚಾನ್ಸಸ್ ಇರುವುದರಿಂದ ಅದನ್ನು ಜಾಸ್ತಿ ಹೊತ್ತು ಬೇಯಿಸಬಾರದು. ಈ ಬೂತಾಯಿ ಮೀನಿನ ಪುಳಿಮುಂಚಿಯನ್ನು 2 ಗಂಟೆ ಬಿಟ್ಟು ನಂತರ ಟೇಸ್ಟ್ ಮಾಡಿದರೆ ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಮೀನು ಹಾಗೂ ಮಸಾಲೆ ಎರಡೂ ಚೆನ್ನಾಗಿ ಹೊಂದಿಕೊಂಡಿರುತ್ತೆ. ಈ ಪಾತ್ರೆಗೆ ಸೌಟು ಹಾಕದೆ 5 ನಿಮಿಷ ಬೇಯಿಸಿದರೆ ಬೂತಾಯಿ ಮೀನಿನ ಪುಳಿಮುಂಚಿ ರೆಡಿಯಾಗುತ್ತದೆ. ಇವಾಗ ಖಾರ ಖಾರವಾದ ಹುಳಿ ಹುಳಿಯಾದ ಮಂಗಳೂರು ಶೈಲಿಯ ಬೂತಾಯಿ ಪುಳಿಮುಂಚಿ ರೆಸಿಪಿ ರೆಡಿಯಾಗಿದೆ. ಇಷ್ಟರವರೆಗೆ ನನ್ನ ಚಾನಲನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.